ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರಬೇಕು, ನಾವು ಡಿಮಾರ್ಟಿಗೆ ಹೋಗಿದ್ವಿ ಗ್ರಾಸರೀಸು ಒಂದು ಸ್ವಲ್ಪ ತರೋಕ್ಕೆ ಅಂತೇಳಿ. ಅದರಲ್ಲಿ ನಾವು ತಂದಿರೋದು ಒಂದು 10 kg ಅಷ್ಟು ಅಕ್ಕಿ ತಂದಿದ್ವಿ. ಯಾಕಂದರೆ ಇವಾಗ ಹೆಂಗಾದರೂ ಊರಿಗೆ ಹೋಗ್ತಾನೆ ಇದ್ದೀವಲ್ವ, ಹಂಗಾಗಿ ಸ್ವಲ್ಪ ರೈಸ್ ಆದರೆ ಸಾಕು ನಮಗೆ, ಮತ್ತು ರಿಟರ್ನ್ ಬಂದಮೇಲೆ ತಂದ್ರಾಯ್ತು. ಇವಾಗ ಬೆಂಗಳೂರಲ್ಲಿರೋ ಕ್ಲೈಮೇಟಿಗೆ ಒಂಥರ ತಂಪಾಗಿದೆ, ಏನಾದರೂ ಹುಳ ಆದರೆ ಕಷ್ಟ ಅಂಥೇಳಿ. ಮತ್ತು ಹಂಗೆ ಕಡಲೆಪಪ್ಪು, ಶೇಂಗಾ, ಒಂದು ಸ್ವಲ್ಪ ಸೋಪು, ಮತ್ತು ಟೀ ಪೌಡರು, ಬಟ್ಟೆಗೆ ಹಚ್ಚೋ ಸೋಪು, ಮತ್ತು ವಿಮ್ ಸೋಪು, ಒಂದು ಸ್ವಲ್ಪ ಸಕ್ಕರೆನೇ ಜಾಸ್ತಿ ತಂದುಬಿಟ್ಟಿದ್ವಿ. ಯಾಕೆ ಎಲ್ಲರೂ ಮನೆಗೆ ಅತ್ತೆ ಮಾವ ಪಾಪ ಒಂದು ಸ್ವಲ್ಪ ಒಂದು 6 to 7 ಮೆಂಬರ್ಸ್ ಬರ್ತಿದ್ದಾರೆ. ಹಂಗಾಗಿ ಟೀ ಅದು ಮಾಡಿದರೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ಅಂತೇಳಿ. ಮತ್ತು ಇನ್ನೊಂದು ಕಿನ್ವಾ ತಂದ್ವಿ. ಕಿನೋವ ಅಂದರೆ ಮಿಲೆಟ್ಸು. ಹಾಗೆ ಈ ಮಿಲೆಟ್ಸ್ ನಾನು ಯಾವಾಗಲೂ ರೈಸ್ ಥರ ತಿನ್ನಿಸ್ತಾ ಇರ್ತೀನಿ. ಮಿಲೆಟ್ಸ್ ಕಿಚಡಿ ಮಾಡ್ಬೋದು, ಮಿಲೆಟ್ಸಿಂದ ಸ್ವೀಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮಿಲೆಟ್ಸಿಂದು. ಅದಾದಮೇಲೆ ವಿಮ್ ಲಿಕ್ವಿಡು. ನಾನು ಜಾಸ್ತಿ ಲಿಕ್ವಿಡ್ನೇ ಯೂಸ್ ಮಾಡೋದು, ವಿಮ್ ಸೋಪು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇರಲಿ ಅಂತೇಳಿ ಮನೆಯಲ್ಲಿ ತೊಗೊಂಡು ಬಂದೆ. ಹಂಗೆ ಗ್ರಾಸರೀಸ್ ಎಲ್ಲನೂ ರೀಫಿಲ್ ಮಾಡ್ಕೊತಿದ್ದೆ. ಶೇಂಗಾ ಮಾತ್ರ ತುಂಬ ಜಾಸ್ತಿ ತಂದುಬಿಟ್ಟಿದ್ದೆ ಅಂತೇಳಿ ಹಾಫ್ ಮಾತ್ರ ಬಾಕ್ಸಲ್ಲಿ ಹಾಕಿ ಇನ್ನೊಂದು ಹಾಫ್ನ ಎತ್ತಿಡ್ತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಮೇಲ್ಗಡೆ ಏನಾದರೂ ಶೇಂಗಾ ಕಾಣಿಸಿದರೆ ಮುಗಿದೋಯ್ತು, ಅವನ್ನ ಹಂಗೆ ತಿಂದುನೇ ಖಾಲಿ ಮಾಡಿಬಿಡ್ತಾರೆ ಅಪ್ಪ ಮಗ. ಹಂಗಾಗಿ ಯಾಕಂದರೆ ತಿಂದರೆ ಒಳ್ಳೆಯದೇ, ಬಟ್ ಜಾಸ್ತಿ ತಿಂದರೆ ಏನಾಗುತ್ತೆ, ಗ್ಯಾಸ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಡೈಜೆಷನು ಆಗೋಲ್ಲ. ನಮ್ಮ ವರ್ಷ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಡೈಜೆಷನ್ ಇಶ್ಯೂ ಆಗುತ್ತೆ. ಅವ್ನು ಹೆಂಗೆ ತಿಂತಾನೆ ಹಂಗೆ ಬಂದುಬಿಡುತ್ತೆ ಅದು. ಹಂಗಾಗಿ ನಾನು ಅವನಿಗೆ ಜಾಸ್ತಿ ಶೇಂಗಾ ವಗೇರೆ ಕೊಡೋಕ್ಕೆ ಹೋಗಲ್ಲ. ಆಮೇಲೆ ಕಡಲೆಪಪ್ಪು ತಂದಿದ್ನಲ್ಲ, ಹಳೇದು ಒಂದು ಸ್ವಲ್ಪನೇ ಮಿಕ್ಕಿತ್ತು, ಅದನ್ನ ಕ್ಲೀನ್ ಮಾಡಿ ಮತ್ತು ಅದರಲ್ಲೇ ಇದನ್ನ ರೀಫಿಲ್ ಮಾಡಿಕೊಂಡೆ. ಎಲ್ಲ ಗ್ರಾಸರೀಸನ್ನ ಯಾವಾಗ ತೊಗೊಂಡು ಬರ್ತೀವಿ ಆವಾಗಲೇ ರೀಫಿಲ್ ಮಾಡಿದರೆ ನಮಗೆ ತುಂಬ ಈಸಿನೂ ಆಗುತ್ತೆ ಪ್ರೋಸೆಸ್ಸು. ಆ ಟೈಮಲ್ಲಿ ನಮಗೆ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರೋಲ್ಲ, ಎಲ್ಲಿದೆ ಏನು ಅಂತ ಹುಡುಕಬೇಕು ಅಂತ. ನಾನು ಸ್ಟೋರೇಜ್ ಬಾಕ್ಸಲ್ಲಿ ಸ್ವಲ್ಪನೇ ಹಾಕಿರ್ತೀನಿ. ಯಾಕಂದರೆ ಜಾಸ್ತಿ ಹಾಕಿದರೆ ನಾವು ಡೈಲಿ ಕೈ ಆಡೋದ್ರಿಂದ ಅದು ಒಂದು ಸ್ವಲ್ಪ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಅದನ್ನೇ ಒಂದು ಹಾಫ್ ಇಟ್ಕೊಂಡು ಇನ್ನು ಹಾಫ್ ಅದೇ ಬ್ಯಾಗಲ್ಲಿ ಹಾಕಿ ಒಂದು ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ನಮಗೆ ತುಂಬ ಈಸಿ ಆಗುತ್ತೆ. ಮೀನ್ಸ್ ಡೈಲಿ ನಮಗೆ ಏನಾದರೂ ತೊಗೊಳಕ್ಕೆ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಎಲ್ಲರೂ ಮನೆಗೆ ಬರ್ತಿರೋದ್ರಿಂದ ಆ ಮೂಮೆಂಟಲ್ಲಿ ನಮಗೆ ಅಡುಗೆ ಮಾಡೋದು, ಕೆಲಸ ಮಾಡೋದೇ ಜಾಸ್ತಿ ಆಗಿಬಿಡುತ್ತೆ. ಆ ಟೈಮಲ್ಲಿ ಎಲ್ಲ ಗ್ರಾಸರೀಸ್ನೂ ರೀಫಿಲ್ ಮಾಡ್ಕೋಬೇಕು, ಅದು ಎಲ್ಲಿದೆ ಅಂತ ಹುಡ್ಕೋಕ್ಕೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಲಾಸ್ಟ್ ಏನು ಕಬೋರ್ಡ್ ಇದೆಯಲ್ಲ ಅದರಲ್ಲಿ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಕಡೆ ಇಟ್ಬಿಡ್ತೀನಿ ನಾನು. ಮೀನ್ಸ್ ಶುಗರು, ಟೀ ಪೌಡ್ರು, ಏನು ಬೇಕು ಎಲ್ಲವೂ, ಪ್ರತಿ ಶೇಂಗಾ, ಕಡಲೆಪಪ್ಪು, ಯಾವ್ಯಾವ ನಮಗೆ ರೆಗ್ಯುಲರಾಗಿ ಬೇಸಿಸಲ್ಲಿ ಯೂಸ್ ಆಗುತ್ತೆ ಅವನ್ನೆಲ್ಲ ಒಂದೇ ಕಡೆ ಹಾಕಿ ಇಟ್ಬಿಡೋದು. ಅಡುಗೆ ಮನೆ ಕೆಲಸ ಎಲ್ಲವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಬೆಡ್ರೂಮಿಗೆ. ಯಾಕೋದಂದರೆ ವಾರ್ಡ್ರೋಬು ತುಂಬ ಗಲೀಜಾಗಿಬಿಟ್ಟಿತ್ತು. ಮೇಲ್ಗಡೆದು ಸೀರೆ ಮತ್ತು ಡ್ರೆಸ್ಸಸ್ ಎಲ್ಲ ತೆಗೆದು ನೀಟಾಗಿ ಆರ್ಗನೈಸ್ ಮಾಡಿ, ಮತ್ತು ನಮ್ಗೆ ಊರಿಗೆ ಹೋಗೋಕ್ಕೆ ಪ್ಯಾಕಿಂಗು ಸಹ ಮಾಡಬೇಕಿತ್ತು ಅಲ್ವಾ. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡೋಣ ಅಂಥೇಳಿ ಅವನ್ನೆಲ್ಲ ನೀಟಾಗಿ ತೆಗೆದು ಅಸೆಂಬಲ್ ಮಾಡ್ತಿದ್ದೆ. ಎಲ್ಲ ಫಸ್ಟು ಸೀರೆನ ತೆಗ್ದೆ, ಎಲ್ಲ ಅಷ್ಟು ಬಟ್ಟೆ ಗಿಟ್ಟೆಲ್ಲ ತೆಗೆದ್ರೆ ತುಂಬ ಜಾಸ್ತಿ ಆಗ್ಬಿಡ್ತು. ಓನ್ಲಿ ಸೀರೆ ಮಾತ್ರ ನೋಡೋಣ ಯಾವ್ಯಾವ ಸೀರೆ ಇದೆ, ನಾನು ಯಾವ್ಯಾವ ಊರಿಗೆ ತೊಗೊಂಡು ಹೋಗಬೇಕು ಅಂತ ಅದನ್ನೆಲ್ಲ ನೋಡ್ಕೊತಿದ್ದೆ ಅಷ್ಟೇ. ನಮ್ಮ ಹರ್ಷ ಅಂತ ತೊಗೊಂಡು ಪ್ಯಾಕಿಂಗ್ ಮಾಡೋದು ನನಗೆ ತುಂಬ ಕಷ್ಟ ಆಗ್ತಿತ್ತು. ನಾನು ಒಂದು ಕಡೆ ಎಲ್ಲ ಫೋಲ್ಡ್ ಮಾಡಿಕ್ತಿದ್ದೆ, ಅವನು ಒಂದು ಕಡೆ ಎಲ್ಲ ತೆಗೆದು ಹೊಸಿತಿದ್ದ. ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು ಗೊತ್ತಾ, ಸಿಟ್ಟು ಸಹ ಅಷ್ಟೇ ಬರ್ತಿತ್ತು. ಇನ್ನಲ್ಲಿ ಅಷ್ಟು ಎಲ್ಲವನ್ನು ಫೋಲ್ಡ್ ಮಾಡಿ ಒಂದು ಬ್ಯಾಗಿಗೆ ಮಾತ್ರ ಹಾಕಿದ್ದಾಯಿತು. ಇನ್ನೊಂದು ಬ್ಯಾಗ್ನ ತೆಗೆದ್ರೇ ತಲೆನೋವು ಬಂದಾಗ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಇದೇನಿದು ಇಷ್ಟು ಹಾಕೊಂಡ್ಸ್ ಬಟ್ಟೆ ಇಟ್ಬಿಟ್ಟಿದ್ದೀವಲ್ಲ, ಇಷ್ಟು ಹಾಕೊಂಡು ಸೀರೆನ ಹಾಕೊಳೋದೇ ಇಲ್ಲ, ಇದೆಲ್ಲ ಹೆಂಗಪ್ಪ ಇಕ್ಕೋದು ಅಂತ ತಲೆನೋವು ಬಂದುಬಿಟ್ಟಿದೆ ನನಗೆ. ಹೆಂಗೋ ನಮ್ಮ ಹರ್ಷನ ತೊಗೊಂಡು ಮ್ಯಾನೇಜ್ ಮಾಡ್ತಿದ್ದೆ ನಾನು. ಎಲ್ಲವನ್ನೂ ಒಂದು ಇದರಲ್ಲಿ ಫುಲ್ ಸೀರೆ ಹಾಕ್ಬಿಟ್ಟೆ, ಇನ್ನೊಂದು ಬಾಕ್ಸಲ್ಲಿ ಇದನ್ನ ಡ್ರೆಸ್ಸಸ್ ಎಲ್ಲ ಅರೇಂಜ್ ಮಾಡಿದೆ. ಬಟ್ ಏನು ಗೊತ್ತಾ, ಫೈನಲಿ ಸಕ್ಸಸ್ಫುಲ್ಲಿ ಇವನ್ನೆಲ್ಲ ಇಡೋದು ಆಗಲೇ ಇಲ್ಲ ಅವತ್ತು ನನಗೆ. ಯಾಕಂದರೆ ಆ ಮೂಮೆಂಟಲ್ಲಿ ನಮ್ಮ ಹರ್ಷ ಒಂದು ಸತಿ ಲೈಟ್ ತೆಗಿತಿದ್ದ, ಒಂದು ಸತಿ ಮಮ್ಮಿ ಸುಸ್ಸು ಬರ್ತಿದೆ, ಒಂದು ಸತಿ ಪೊಟ್ಟಿ ಬರ್ತಿದೆ, ಒಂದು ಸತಿ ನೀರು ಬೇಕು, ಒಂದು ಸತಿ ಊಟ ಬೇಕು ಅಂತ ತುಂಬ ಇರಿಟೇಟ್ ಮಾಡ್ತಿದ್ನಲ್ಲ. ಹಾಗಾಗಿ ಅವನಿಂದ ನನಗೆ ಈ ಕೆಲಸನ ಮಿಡಲೇ ಬಿಡೋಂಗಾಯ್ತು. ಮತ್ತು ನೈಟ್ ಕೂತ್ಕೊಂಡು ಅವನ್ನೆಲ್ಲ ಕೆಲಸನ ಮಾಡ್ಕೊಂಡು ಯಾವಾಗ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಅವನ್ನೆಲ್ಲ ಸೈಡಿಗಿಟ್ಟು ಫಸ್ಟ್ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡಿಕೊಂಡೆ. ಅದಾದಮೇಲೆ ನನಗೆ ಊಟ ಮಾಡಿಸಿ ನಿದ್ದೆ ಮಾಡಿಸೋತ್ತಿಗೆ ನಾನು ಫುಲ್ ಸಾಕು ಬೇಕಾಗೋಯಿತು. ಯಾರ್ಯಾರಿಗೆ ಮಕ್ಕಳು ಇದೇ ಥರ ಮಾಡ್ತಾರೆ ಹೇಳಿ, ಮಕ್ಕಳಾದಮೇಲೆ ಪ್ಲ್ಯಾನಿಂಗ್ ಅಂತೂ ಕರೆಕ್ಟ್ ಆಗೋದೇ ಇಲ್ಲ. ನಾವು ಅಂದ್ಕೊಳೋದೇ ಒಂದು, ಆಗೋದೇ ಇನ್ನೊಂದು. ನನಗೆ ಮಾತ್ರ ತುಂಬ ಅದೇ ಅನಿಸ್ಬೋದು, ಇದೇನಿದು ಇನ್ನೊಂದು ಸೀರೆ, ಆ ಸೀರೆ, ಇನ್ನೂ ಎಲ್ಲ ಸೀರೆನೂ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಅಲ್ಲ ಅಂತೇಳಿ. ಅವನ ನಮ್ಮ ಸೀರೆ ಜೊತೆನೇ ಆಟ ಆಡ್ತಿದ್ದ ನಮ್ಮ ಹರ್ಷನು.
ಅಯ್ಯೋ ತುಂಬ ಕಷ್ಟ ಆಗುತ್ತಾ ಜೀವನ ಮಕ್ಕಳಾದ್ಮೇಲೆ.